बाद फिर हमें मीटिंग वगैरह करनी है। मीटिंग्स बहुत हो चुकी हैं, इसी मीटिंग में हमें ये तय करना है कि आगे क्या होगा। अब इसके बाद और मीटिंग नहीं करनी है। और जैसा अभी इससे पहले के दो वक्ता लोगों ने कहा कि जो भी करना है कल और परसों 2-3 दिनों में हो जाना चाहिए, फिर से इसको ठंडा होने नहीं देना है। डेट, आज की मीटिंग का ये था, ये मीटिंग हम इसीलिए कर रहे हैं कि डेट, टाइम और प्लेस क्या करना है, और यहाँ जितने लोग अभी मौजूद हैं इससे भी डबल ट्रिपल इससे ज्यादा लोगों को वहाँ उस दिन आना है, तो क्या करना है ये इस मीटिंग में ही डिसाइड कर लो। और ये जो फैक्ट्री यहाँ पर है, इससे मैं जानना चाहूंगा कि फायदा किसका हो रहा है। क्या हम में से किसी का कोई फायदा? रत्ती भर का भी हुमनाबाद तालुका के लोग ಯಾಕಂತಂದ್ರೆ ತ್ರಾಸ ಮಾತ್ರ ಗಡಂತಿಗೆ ತಗೊಳ್ತಾರೆ. ಇದು ಸಮಸ್ಯೆ ಇರ್ತದೆ, 17 ಇಲ್ಲ ಸಮಸ್ಯೆ ಕಾಣಿಸ ಮಟ್ಟಿಗೆ 92 ದಾಗ ಕೆಮಿಕಲ್ ಫ್ಯಾಕ್ಟ್ರಿ ಬಂದಿದೆ, 96 97 ಹಿಡ್ಕೊಂಡು ನಮ್ಗೆ ಸಮಸ್ಯೆ ಇದೆ. ನಾವು ಜಾಗೃತಿ ಲೆವೆಲ್ ಆಗಿದ್ದೀವಿ ಅಂತಂದ್ರೆ चेतनाजी सरकार जी आपने बोला हाथी का कथा सुना है, ये हाथी बहुत पहले जाना था सरकार जी, लेकिन ये हाथी को सपोर्ट नहीं मिला। 20 साल से हाथी जागे हुए थे, गणती के जो हाथी है वो 20 साल में जाके से बैठे हैं, तो ये वाइड हो गया। वाइड होने के बाद 2017 में बड़ा आंदोलन हुआ, उसके बाद अब उससे बहुत बड़ा ये होली चोरी है। क्यों चोरी? याद चोरी ಅಂತಂದ್ರೆ ನಾ ಹೇಳ್ತೀನಿ ನಿಮಗೆ, ಎಷ್ಟೋ ಜನ ನಾವು ಈಗಲ್ಲ 2012ದಾಗ ನಾವು ಸಿದ್ದರಾಮಯ್ಯ ರೈತಂದು ಇವನ್ ಬಾವಣ್ಣ ಹೋರಾಟದ ನೇತೃತ್ವ ವಹಿಸಿರು, ನಾವು RTO ಆಫೀಸ್ ಬಂದ್ ಮಾಡಿದೆವು. ಅವಾಗೆ ನಮ್ಮ ಹೆಣ್ಮಕ್ಳು 5 ಹೆಣ್ಮಕ್ಳು ಬಂದಿರಲಿ. ಯಾಕೆ ಬಂದಿರೋ ಅಂತಂದ್ರೆ ಹೆಣ್ಮಕ್ಳಿಗೆ ಹೇಳ್ಕೊಳಕ್ ಬರೋದು. ಹೆಣ್ಮಕ್ಳು ಎಷ್ಟೋ ಒಳ ರೋಗಗಳು ನಮ್ಮ ಗಣತಿಯಲ್ಲಿ ಎಷ್ಟೋ ಮಂದಿ ಹೆಣ್ಮಕ್ಳಿಗೆ 20 ವರ್ಷದಿಂದ ಇಂಥ ಸಮಸ್ಯೆಗಳು ಇಟ್ಕೊಂಡು ನಾವು ನೂರಾರು ಹೋರಾಟ ಮಾಡಿದ್ವಿ. ನಮಗೇನಪ್ಪ ಅಂತಂದ್ರೆ ಫಲ ಸಿಕ್ಕಿಲ್ಲ. ಆದ್ರೆ ಇವತ್ತು ಆ ಫಲ ಸಿಗ್ಲತ್ತದ. ಇವತ್ತು ಬಾವಣ್ಣ ಹೇಳಿದ್ರು ನಾವೇನಪ್ಪ ಅಂತಂದ್ರೆ ಫ್ಯಾಕ್ಟ್ರಿ ಸುಡಾಮಂತೀವಿ. ಏನು ಬ್ರಿಟಿಷರಿಗೆ ನಾವು ಯಾವುದೇ ರೀತಿ ಸಹಕಾರ ಮಾಡೋದು ಬೇಡ. ಅವ್ರು ಲಾರಿ ನಡೆದ್ರೆ ಲಾರಿ ಮೇಲೆ ಮುಖಬೇಕು, ಅವ್ರು ರೋಡ್ ನಡೆದ್ರೆ ರೋಡ್ ಕೆದಬೇಕು, ಫ್ಯಾಕ್ಟ್ರಿಗಳಿಗೆ ಲೇಬರ್ ಕೊಡ್ತಾರೆ, ಲೇಬರ್ ಹೋಗ್ಬಿಡ್ತಾರೆ. ಈ ರೀತಿ ನಾವು ಏನಪ್ಪ ಅಂತಂದ್ರೆ ಸುಮಾರು 4, 5, 6 ಊರಿನ ಜನ ಸೇರಿ ಫ್ಯಾಕ್ಟ್ರಿದಾಗ ಹೋಗಿ ಅವ್ರಿಗೆ ಕೆಲಸ ಮಾಡ್ಕೊಡ್ರಿ. ಒಂದಿನ ಕೆಲಸ ಮಾಡ್ಕೊಡ್ಬೇಡ, ಒಂದಿನ ಲಾರಿ ಹೋಗ್ಬಿಡ್ಬೇಡ, ಒಂದಿನ ಏನು ಮಾಡ್ಕೊಡ್ಬೇಡ್ದು. ಹೀಗೆ ಮಾಡಿದ್ರೆ ಫ್ಯಾಕ್ಟ್ರಿ ಕೊಟ್ಟು ಹೋಗ್ತಾವ. ಇಲ್ಲಿರ್ತಕ್ಕಂಥ ಸರ್ಕಾರಿಗೆ ಹೇಳ್ತದ ಆಯ್ತು. ಈಗ 2 ಸರ್ತಿ ಫ್ಯಾಕ್ಟ್ರಿಗಳು ಬಂದಾಗಿದ್ದು ಎಕ್ಸಾಂಪಲ್ ಅವ. ಮೊದಲೇನಪ್ಪ ಅಂತಂದ್ರೆ ಬೊಂಬೆ ಸರ್ಕಾರದಾಗ ಇದ್ದಾರೆ, ರಾಜಶೇಖರ್ ಪಾಟೀಲ್ MLA ಫ್ಯಾಕ್ಟ್ರಿ ಬಂದಾಗಿವು. ನಂತರ ಈಗಿನ ಸರ್ಕಾರದಲ್ಲಿ ಫ್ಯಾಕ್ಟ್ರಿಗಳು ಬಂದಾಗಿವು, 14 ಫ್ಯಾಕ್ಟ್ರಿಗಳು ಬಂದಾಗಿವು. ಬಿಲ್ಕುಲ್ ಸತ್ಯ ಮಾತು ಬಂದಾಗಿವು. 1 ಫ್ಯಾಕ್ಟ್ರಿ ಬಂದಾಗಿ ಇವತ್ತಿಂದ ಆಗಿಲ್ಲ. ಈಗೇನ ಸತ್ಯದಿಂದ ಆರ್ಯನ ಶೂಟಿಂಗ್ ಲ್ಯಾಬ್, ಸಾಹಿತಿ, ಅಕ್ಷರ ಮತ್ತ ನಮ್ ಇಲ್ಲ ಭಾಳ ಫ್ಯಾಕ್ಟ್ರಿಗಳು ಇವರು ಕೆಮಿಕಲ್ ಫ್ಯಾಕ್ಟ್ರಿಗಳು ಒಂದಿನ ಬಿ ಬಂದಾಗಿಲ್ಲ. ಮತ್ತು ಒಂದಿನ ಬಿ ಅವಕ್ಕೇನಪ್ಪ ಅಂತಂದ್ರೆ ಯಾರು ನೋಟಿಸ್ ಕೊಟ್ಟಿಲ್ಲ. ನಿಜವಾಗ್ಲೂ ನಮಗೆ ಕೆಮಿಕಲ್ ಯಾರು ಬಿಡ್ತಾರೆ ನಮ್ಮ ಹಳ್ಳಿ ಅಂತಂದ್ರೆ ಇವು 12 ಫ್ಯಾಕ್ಟ್ರಿಗಳು ನಮ್ಮ ಗಣನಾಡಂದಾಗಿ ಬಂದಾಗಿ ರೀಓಪನ್ ಆಗಲ್ಲ. ರೀಓಪನ್ ಆದಾಗ ಏನಾಗಿದೆ ನಿಮ್ಗೆ ಯಾಕೆ ಗುಣ ಇಲ್ಲ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಬಂದಿದೆ ಅಥವಾ ಬೇರೆ ಬಂದಿದ್ದು 1,000-2,000 ಆಧಾರ್ ಕಾರ್ಡ್ ಏನಪ್ಪ ಅಂತಂದ್ರೆ ಜಾಯಿನ್ ಮಾಡಿ ಅವ್ರು ಬೇರೆ ಇದು ಹೆಂಗೆ ಮಾಡ್ಕೊಂಡ್ರೆ ಕೋರ್ಟಿಗೆ ಅಂತಂದ್ರೆ ನಾವು ಇಷ್ಟು ಮಂದಿ ಕೆಲಸ ಮಾಡಬೇಕು, ನಾವು ಉಪಜೀವನ ನಮ್ಗೆ ಚಾಲು ಮಾಡಕ್ಕೆ ಪರ್ಮಿಷನ್ ಕೊಡೋದು ಅಲ್ಲ, ಕೋರ್ಟ್ ಅವ್ರಿಗೆ ಪರ್ಮಿಷನ್ ಕೊಡ್ತೀವಿ. ಇವೆಲ್ಲ ನಾವೇನಪ್ಪ ಅಂತಂದ್ರೆ ತಯಾರು ಮಾಡ್ಕೊಂಡು ಆ ರೀತಿ ಸಪೋರ್ಟ್ ಮಾಡೋದಂದ್ರೆ ನಾವೆಲ್ಲರೂ ಒಂದಾದೇವ ಅಂತಂದ್ರೆ ಈಗ ಬ್ಯಾನಿಗಳು ಹೇಳಿದ್ರು ಮೋಸ್ಟ್ಲಿ ನನಗಿಂತ ಬ್ಯಾನಿದೆ ಯಾವ್ದು ಉಸಿರಾಟದಿಂದ ಬರ್ತಕ್ಕಂಥ ಬ್ಯಾನಿನಾಗ ಆಲ್ರೆಡಿ ಹಾಳಾಗಿದೆ. ನಮ್ಮ ಗಣಕ್ಕೆ ಎಲ್ಲರಿಗೂ ಸಮಸ್ಯೆ ಅವ. ಅದನ್ನ ನಾವೆಲ್ಲರೂ ಗಣಕ್ಕೆ ಒಂದೇ ಅಲ್ಲ, ಈಗ ಇದು ಗಣಕ್ಕೆ ಮುಂದೆ ಹೋಗಿಲ್ಲ. ಈಗಿದ್ದೆಲ್ಲ ಗಣಕ್ಕೆ ಉಳಿಲ್ಲ. ನಾವು ಹೋರಾಟ ಮಾಡಿದ್ರೆ ಹುಣ್ಣದೆ ಮತ್ತೊಬ್ಬರು ಯಾರು ಬರ್ತಿಲ್ಲ. ನಾವು ಹೋರಾಡಿದೆ ಇವತ್ತ ಫ್ಯಾಕ್ಟ್ರಿಗಳು ದೊಡ್ಡ ಹೋಗ್ಯಾವ, ಕೆಮಿಕಲ್ ಹೆಚ್ಚಿಗೆ ಆಗ್ಯದ, ಎಲ್ಲರಿಗೂ त्रास ಆಗ್ತದೆ. सरकार जी आपने बोला वो फैक्ट्री का हवा छोड़ा था, बोलिए वो हवा नहीं छोड़ा था सरकार जी, वो हवा निरंतर रहता है. हवा जिधर आया स्मेल इधर आया, नहीं तो हवा जिधर रहता उधर फैल जाता. इसलिए हम सब मिलके इसको होराट को मजबूत करना सरकार ने कहा, और हम सब का हाथ मजबूत करके होराट को आगे लेके जाना. ऐसे कहते हुए इधर चले का बाबा लोटे गड़ाचे लोटे फैक्ट्रीज को बंद करने का एक ऑर्डर आदेश आया था गवर्नमेंट का, और उसके अनुसार ये सारी फैक्ट्रीज 6 महीने तक बंद हुई. और फिर से ऐसा हो सकता है, ये संभव है, सिर्फ प्रेशर की कमी है. अगर हम सबका प्रेशर लग गया, और आज ये बहुत खुशी की बात है कि केवल माणीधर गढ़वंती मोड़केना नहीं, हुमनाबाद के लोग भी आज हो रहे हैं. जोरदार तालियों से हुमनाबाद वालों का ಅವ್ರು ಏನು ಹೇಳ್ತಾರೆ ಅದನ್ನ ಒಪ್ಪಂದಿದ್ದೆವು. ಅದಕ್ಕೆ ನೀವು ತಡ ಮಾಡಬೇಕು, ರೀಸೆಂಟ್ಲಿ ಆಗಬೇಕು.
ಮಾಸ್ಟರ್ ವೀರಪ್ಪ ಆಗಿದ್ದು ಮಾತ್ರ ನೆನಪು ಬರ್ತಾ ಇದೆ. ಮನೆ ಒಂದಿತ್ತು ಅಂತಂದ್ರೆ ಗಲ್ಲಿ ಅಂತಿತ್ತು, ಗಲ್ಲಿ ಒಂದಿತ್ತು ಅಂತಂದ್ರೆ ಊರು ಅಂತಿತ್ತು. ಆಗ ಆ ಊರು ಬಂದಿತ್ತು ದಿಲ್ಲಿನ ಮನೆ ಬಾಗಿಲಿಬೇಕು. ಈ ಮಾತು ನಾನು ಇಷ್ಟಪಡ್ತೀನಿ. ಯಾಕಂತಂದ್ರೆ 50 ದಿವಸ ಈ ವರ್ಲ್ಡ್ ಆಗ್ತಕ್ಕಂಥ ರೀತಿಯಲ್ಲಿ ನಮ್ಮ ಹತ್ರ ಸಾಕಷ್ಟು ಕಂಪೇರ್ ಮಾಡಿಬಿಡ್ತೇವೆ. ಅದ್ರ ಸಲುವಾಗಿ ನಾವೇನಪ್ಪ ಅಂತಂದ್ರೆ ಒಗ್ಗಟ್ಟು ಪ್ರದರ್ಶನ ಮಾಡೋದು ಜರೂರಿ ಇಲ್ಲ. ಈ ಸಮಯ ಕೂಡಲು ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗದೇನಪ್ಪ ಅಂತ ಕೋಶಿಸ್ ಮಾಡಬೇಕು. ನಮ್ಮ ಅಷ್ಟೇ ಸಾಕಷ್ಟು ಏನೋ ವೈಷಮ್ಯ ಇರ್ಬೋದು, ಸಣ್ಣ ಸಣ್ಣ ಲೋಪದೋಷ ಇರ್ಬೋದು, ಅದೆಲ್ಲ ಮದಿಗೊಟ್ಟು ಹೊರಟಿಟ್ಟು ನಾವೆಲ್ಲ ಒಂದಾಗಬೇಕು. ಈ ಗಣಪತಿ ಮಾಡಿಸಿದಾಗ ಹುಮ್ಮಸ್ಸು ಹುಡುಗಿ ಎಲ್ಲ ಊರಾಗ ನಾವು ಊರಲ್ಲಿ ಕೂಡಿ ನಾವು ಊರಲ್ಲಿ ಹೋಗ್ಬೇಕು, ಮುಖಂಡ ಮಾಡಬೇಕು. ಆ ಮುಖಂಡ ಸಜೆಷನ್ ನಾವು ಮುಂದೆ ಯಾಕೆ ಕಂಡುಕೊಳ್ಬೇಕಂತ ಈ ವೇದಿಕೆ ಮೇಲೆ ಗುರುಗಂಧ ಅಭಿಯಾನ ಮುಗಿಸಿ ಚಿಂತನಾ ಸಭೆಗೆ ಆಗಮಿಸಿದ ನಮ್ಮೆಲ್ಲ ಮಿತ್ರ ಬಾಂಧವರಿಗೂ ಹಾಗೂ ಬಂಧು ಬಾಂಧವರು ಎಲ್ಲ ನಮ್ಮ 3-4 ಕಡವಂತಿ, ಹುಮ್ನಾಬಾದ್, ಹುಮ್ಮಸ್ಸು, ಮಾಣಿಕ್ ನಗರ್ ಎಲ್ಲ ಜನರು ಈ ವೇದಿಕೆಯಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿದ್ದನ್ನು ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆ ಖುಷಿ ಆಗ್ತಾ ಇದೆ ಅಂದರೆ ನಾವು ನಿರಂತರವಾಗಿ 2017ರಿಂದ ಸತತವಾಗಿ ನಿರಂತರವಾಗಿ ನಾವು ಇದರ ಬಗ್ಗೆ ನಾವು ಹೋರಾಡ್ತಾ ಬಂದಿದ್ದೀವಿ. ಅದ್ರ ಬಗ್ಗೆ ಅದರ ಸಂಗಡ ಕೂಡಿ ನಾವು ಮಾಡ್ತಾನೂ ಬಂದಿದ್ದೇವೆ. ಬೀದರ್ದಿಂದ ಹೋಗಿ ಎಲ್ಲ ಮಾಡಿದ್ರೆ ಎಲ್ಲರಿಗೂ ಗೊತ್ತಿದ್ದೀವಿ. ಆ ಮಾತನ್ನು ಇವತ್ತು ನಾವು ಹೇಳಕ್ಕೆ ಬಯಸಿದ್ದಿಲ್ಲ. ಆದ್ರೆ ಈಗ ಬಂದಂಥ ಇದನ್ನು ನಾವು ಯಾವ ರೀತಿಯಿಂದ ನಾವು ಇದರಿಂದ ಪಾರಾಗಬೇಕಂತ ನಾವೆಲ್ಲ ಕಂಡುಕೊಳ್ಬೇಕಾಗಿದೆ ಎಲ್ಲರೂ. ಅದಕ್ಕೆ ನಾವು ಇದರಲ್ಲಿ ಪಾರಾಗಬೇಕಾದ್ರೆ ನಾವು ಒಗ್ಗಟ್ಟಿನಿಂದ ಪಾರಾದರೆ ಮಾತ್ರ ನಾವು ಇದನ್ನು ಸಾಧಿಸಬಹುದು. ಉಗ್ರ ಹೋರಾಟ ಮಾಡಿದಾಗ ಮಾತ್ರ ಸಾಧಿಸಬಹುದು. ಇಲ್ಲದಿದ್ದರೆ ಆಗೋದಿಲ್ಲ. ನಾನು ಒಂದು